ಪ್ರತಿ ಜೀವಕ್ಕೆ ದೀಪವಾಗೋದು ಕಷ್ಟ. ಆದರೆ ಬೇಸರದ ಬದುಕಿಗೆ ಭರವಸೆಯ ಬೆಳಕಾಗೋ ಮೊದಲ ಪ್ರಯತ್ನವೇ ಪ್ರದೀಪ್ ಈಶ್ವರ್ ನಿಮ್ಮೊಂದಿಗೆ. ಪದಗಳ ವಿವರಣೆಗೆ ಸಿಗದಂತಹ, ಸಾಹಿತ್ಯವೂ ಸೋಲುವಂತಹ ವ್ಯಕ್ತಿತ್ವ ಅಪ್ಪ ಅಮ್ಮನದ್ದು. ಅವರ ಬಗ್ಗೆ ಎಷ್ಟೇ ಬರೆದರೂ ಮುಗಿಯದ ಅಧ್ಯಾಯ ಅಪ್ಪ ಅಮ್ಮನದ್ದು. ಪ್ರತಿ ವ್ಯಕ್ತಿಯ ಗೆಲುವಿನ ಹಿಂದೆ ಅಮ್ಮ ಇರ್ತಾಳೆ, ಆದರೆ ಅಮ್ಮನ ಗೆಲುವೇ ಅಪ್ಪ ಅಲ್ವಾ? ಅಪ್ಪನ ಬಗ್ಗೆ ಕೆಲವು ಸಂಗತಿಗಳು ಹೇಳಬೇಕು. ಪ್ರಾಯಕ್ಕೆ ಬಂದ ಮಕ್ಕಳು ಇಂಥ ಶಾಲೆಗೋ ಕಾಲೇಜ್ಗೋ ಸೇರಿಸಿ ಅಂತ ಹೇಳೋದು ಅಮ್ಮನ ಕರ್ತವ್ಯ. ನಂತರ ಆ ಶಾಲೆಗೆ ಕಾಲೇಜ್ಗೆ ಫೀಸ್ ಅಡ್ಜಸ್ಟ್ ಮಾಡು, ಸಾಲ ಮಾಡು, ಫೀಸ್ ಕಟ್ಟು, ಎಲ್ಲ ಅಪ್ಪನ ಹೆಗಲಿಗೆ. ವಯಸ್ಸಿಗೆ ಬಂದಾಗ ಆ ಮಕ್ಕಳಿಗೆ ಮದುವೆ ಫಿಕ್ಸ್ ಆದಾಗ ಇಂಥ ಹುಡುಗ ಇರಲಿ ಅಥವಾ ಇಂಥ ಹುಡುಗಿ ಇರಲಿ ಅಂತ ಹೇಳೋದೇ ಅಮ್ಮನ ಕರ್ತವ್ಯ. ನಂತರ ಚೌಲ್ಟ್ರಿಗೆ ಅಡ್ವಾನ್ಸ್ ಕೊಡು, ಸಾಲ ಮಾಡು, ಮುತ್ತೂಟೋ ಮಣ್ಣಾಪುರಮಲ್ಲಿ ಗೋಲ್ಡ್ ಇಡು, ಪಡಬಾರ್ದು ಕಷ್ಟಪಡು, ಎಲ್ಲ ಅಪ್ಪನ ಹೆಗಲಿಗೆ. ಮದುವೆ ಆಗುತ್ತೆ, ಅವ್ರವ್ರ ಬಡ್ಜೆಟ್ಗೆ ತಕ್ಕಂತೆ ಮಾರುತಿ 800, ಅಂಬಾಸಿಡರು, ಆಡಿನೋ, ಬೆನ್ಸೋ, ಲ್ಯಾಂಬೋರ್ಗಿನಿ ಚೌಲ್ಟ್ರಿ ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ಇನ್ನೇನು ಗಂಡನ ಮನೆಗೆ ಹುಡುಗಿ ಹೊರಡಬೇಕು ಅಂತ ಸಂದರ್ಭದಲ್ಲಿ ಒಂದು ಘಟನೆ ಆಗುತ್ತೆ. ಅಮ್ಮ ಬಿಕ್ಕಳಿಸಿ ಅಳ್ತಿರ್ತಾಳೆ, ಮಗಳು ಅಳ್ತಿರ್ತಾಳೆ. ಯಾಕೆಂದ್ರೆ ಅಮ್ಮನ ಮನಸ್ಸಲ್ಲಿ ಒಂದು ಆತಂಕ ಇರುತ್ತೆ. ಇಷ್ಟು ವರ್ಷ ಇವಳನ್ನ ಇಷ್ಟು ಅದ್ಭುತವಾಗಿ ಸಾಕಿ ಬೆಳೆಸಿದ್ದೀನಿ, ಅಳಿಯ ಹೇಗೆ ನೋಡ್ಕೊತಾನೋ, ಅಪ್ಪಿ ತಪ್ಪಿ ನೋಯಿಸ್ಬಿಡ್ತಾನೇನೋ, ಹರ್ಟ್ ಮಾಡ್ತಾನೇನೋ, ಇಲ್ಲ ಕೈ ಕೊಡ್ತಾನೇನೋ ಎಂಬ ಆತಂಕ ಆಕೆಯ ಕಣ್ಣಲ್ಲಿ ಕಣ್ಣೀರು ತರಿಸ್ತಿರುತ್ತೆ. ಸ್ವಲ್ಪ ದೂರದಲ್ಲಿ ನಿಂತಿರೋ ಅಪ್ಪ ಸೈಲೆಂಟ್ ಆಗಿ ಮೌನವಾಗಿ ಈ ಎಲ್ಲವನ್ನ ಗಮನಿಸ್ತಿರ್ತಾರೆ. ಯಾಕೆ ಗೊತ್ತಾ? ಅಪ್ಪಿ ತಪ್ಪಿ ಮಗಳಿಗೆ ಅಳಿಯ ಕೈ ಕೊಟ್ಟರೆ ಏನಾಗುತ್ತೋ ಅಂತ ಅಮ್ಮ ಕಣ್ಣೀರು ಸೋಸ್ತಾ ಇರಬೇಕಾದ್ರೆ ಅಪ್ಪಿ ತಪ್ಪಿ ಅವನು ಕೈ ಕೊಟ್ಟರು ನಿನ್ನನ್ನೇ ಅದೇ ಶ್ರೀಮಂತಿಕೆಯಿಂದ ರಾಯಲ್ ಆಗಿ ಕಾಪಾಡ್ಕೊಳ್ಳೋ ಶಕ್ತಿ ನನಗಿದೆ, ಹೋಗು ಮಗಳೇ ಅಂತ ಅಪ್ಪನ ಮೌನದಲ್ಲಿ ಗೊತ್ತಾಗ್ತಿರುತ್ತೆ. ಸೊ ಅಮ್ಮನ ಪ್ರೀತಿ ಕಣ್ಣೀರಲ್ಲಿ ವ್ಯಕ್ತವಾಗ್ತಿರುತ್ತೆ, ಅಪ್ಪನ ಪ್ರೀತಿ ಮೌನದಲ್ಲಿ ವ್ಯಕ್ತವಾಗ್ತಿರುತ್ತೆ. ಪ್ರಾಯಶಃ ಆ ಮೌನದಲ್ಲಿರೋ ಪ್ರೀತಿಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ. ಅದಕ್ಕೆ ಹೇಳೋದು ಅಪ್ಪ ಅಂದರೆ ಆಕಾಶ ಅಂತ. ಪ್ರದೀಪ್ ಈಶ್ವರ್ ನಿಮ್ಮೊಂದಿಗೆ.